ಮಾನ್ಯ ಸಭಾಧ್ಯಕ್ಷರೇ, ಮಾಜಿ ಆ ಜಿಲ್ಲೆಯಲ್ಲಿ ಕೆಲಸ ಮಾಡಿರೋದ್ರಿಂದ ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಈ ವಿಚಾರದಲ್ಲಿ ಆಗಲೇ ಸಾಕಷ್ಟು ಚರ್ಚೆ ನಡೆದಿದೆ. ಬಹಳ ಮುಖ್ಯವಾಗಿ ಏನಿವತ್ತು ಗೃಹ ಸಚಿವರು ಮತ್ತು ಸರ್ಕಾರದ ಗಮನಕ್ಕೆ ತರಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಏನೊಂದು ಚಾಂದ್ ಪಾಷಾ ಅವರು 2011ರಿಂದ ಅವ್ರ ಇತಿಹಾಸ ನೋಡಿದ್ರೆ ಬಾರಿನೂ ಅವರೇನು ಅವರ ಹೇಳಿಕೆಗಳು ಅಥವಾ ಅವ್ರ ಪೋಸ್ಟ್ ಆಗ್ತಿದ್ದಂಥದ್ದು ಪ್ರತಿಯೊಂದು ಸಂದರ್ಭದಲ್ಲೂ ಒಂದಲ್ಲ 10-12 ಬಾರಿ ಅವರು ಬಾರಿನೂ ಆ ಸಂಘರ್ಷಕ್ಕೆ ಹೋಗುವಂಥದ್ದು, ಭಾವನೆಗಳನ್ನು ಕೆರಳಿಸುವಂಥದ್ದು, ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂಥದ್ದು, ಕೆರಳಿಸುವಂಥ ಕೆಲಸಗಳನ್ನು ಹಲವಾರು ಬಾರಿ ಮಾಡಿದ್ದಾರೆ. ಇಲ್ಲಿ ನಾನು ಹೇಳೋಂಥದ್ದೆಲ್ಲ ಬೇಕಾದ್ರೆ ನೀವೇ ಆ ಸ್ಟೇಟ್ಮೆಂಟ್ ಏನು ಆ ಪ್ರೊಸೀಡಿಂಗ್ಸ್ಗಳು ನೀವು ನೋಡಿ ಸಭಾಧ್ಯಕ್ಷರೇ. ಹಾಗಾಗಿ ವ್ಯಕ್ತಿ ಒಮ್ಮೆ ಅಲ್ಲ, ಅವನ ಗುಣ ಮತ್ತು ಅವನ ಬುದ್ಧಿ ಎಷ್ಟು ಕ್ಷಮೆಯನ್ನು ಮಾಡಿದ್ರು ಅವನ ದ್ವೇಷದ ಅವನಿಗಿರೋಂಥ ದ್ವೇಷ, ಆ ವೈಮನಸ್ಸು, ಆ ಒಂದು ಎಲ್ಲೋ ಒಂದು ಕಡೆ ಮನಸ್ಸು ಕರಗುವಂಥದ್ದಾಗುತ್ತೆ. ಆದರೆ ಈ ವ್ಯಕ್ತಿಯಲ್ಲಿ ಆ ರೀತಿ ಆ ಆಲೋಚನೆಗಳು ಇಲ್ಲ, ಆ ರೀತಿ ನಡವಳಿಕೆನೂ ಇಲ್ಲ. ಹ್ಯಾಬಿಚುವಲ್ ಮತ್ತು ದ್ವೇಷ ಸಿಕ್ಕಾಬಟ್ಟೆ, ನಾನು ನೋಡಿದಾಗ ಸಿಕ್ಕಾಬಟ್ಟೆ ದ್ವೇಷ. ನಿಮಗೂ ಗೊತ್ತಿರ್ಬೋದು ಸರ್, ಅವ್ರ ಬಗ್ಗೆ ಚಾಂದ್ ಪಾಷಾ ಅವರಿಗೆ ಉಪಮುಖ್ಯಮಂತ್ರಿಗಳಿಗೂ ಚೆನ್ನಾಗಿ ಗೊತ್ತಿರ್ಬೋದು. ಆದ್ರೆ ಯಾಕೋ ಸುಮ್ಮನೆ ಏನು ಮಾತಾಡಬೇಕು, ಈ ಮೌನಿ ಆಗಿಬಿಟ್ರೆ ಭಾಳ ಕಷ್ಟ. ಆ ಮೌನಿ ಈಗೇನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಹೇಳ್ದಂಗೆ ಇವತ್ತು ವಕೀಲರು ಸಹ ಇವತ್ತು ಭಾಳ ಗಟ್ಟಿ ನಿಲುವನ್ನು ತಗೊಂಡಿದ್ದಾರೆ. ಯಾವುದೇ ಕಾರಣದಲ್ಲಿ ನೋಡಿ ಅವ್ರನ್ನ ಹುಡುಕೊಂಡು ಹೋಗಿಲ್ಲ. ಏನೊಂದು SDPI ಅವರು ಮತ್ತು PFI ಕಾರ್ಯಕರ್ತರು 40 ಜನ ಅವ್ರ ಕಚೇರಿಗೆ ಹೋಗಿ ಗಲಾಟೆ ಮಾಡಿರೋದು. ವಕೀಲರ ಕಚೇರಿಗೆ ಯಾರು ಹೋಗ್ತಾರೆ? ಅಲ್ಲಿ ವಕೀಲರ ಅಸೋಸಿಯೇಷನ್ ಕಚೇರಿಗೆ ಹೋಗಿ ಅವ್ರ ಅಸೋಸಿಯೇಷನ್ ಕಚೇರಿಗೆ ಹೋಗಿ ಅಲ್ಲಿ ಇವರು ಯಾವ ಕಾರಣದಲ್ಲಿ ನೀವು ಚಾಂದ್ ಪಾಷಾ ಮೇಲೆ ಕೇಸ್ ಹಾಕಿದ್ದೀರಾ ಅನ್ನೋಂಥ ಪ್ರಶ್ನೆ ಮಾಡೋಂಥದ್ದು ಅಥವಾ ಗಲಾಟೆ ಮಾಡೋಂಥದ್ದು, ಬೆದರಿಕೆ ಹಾಕುವಂಥದ್ದು ಇಲ್ಲ. ಕೇಳಿ, ಇದೆಲ್ಲೇನು ಸುಳ್ಳು ಕೇಳಿ. ಇವಾಗ ಪರಮೇಶ್ವರ್ ಅವರೇ ಗೃಹ ಸಚಿವರೇ ಉತ್ತರ ಕೊಡ್ತಾರೆ ಹೇಳಿರೋಂಥದ್ದು ಭಾಳ ಸ್ಪಷ್ಟವಾಗಿ. ಇವನ್ ಅಲ್ಲಿ ನಿಮ್ಮ CC ಕ್ಯಾಮ್ರಾನು ಇಲ್ವಾ ಸರ್? ಅಲ್ಲಿ CC ಕ್ಯಾಮ್ರಾನು ಇದೆ. ಅಲ್ಲಿ ಆ CC ಕ್ಯಾಮ್ರಾದಲ್ಲಿ ಇರುವಂಥದ್ದು ಭಾಳ ಉಗ್ರವಾಗಿ ಅವರು ಇಲ್ಲೆಲ್ಲ ಒಂದು ಕಡೆ ಎದುರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ನಿಮಗೆ ಗೊತ್ತು, PFI SDPI ಸಭಾಧ್ಯಕ್ಷರೇ, ನಿಮಗೆ ಗೊತ್ತು, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅನುಭವನು ಹೇಗೆ ಅವ್ರು ಇರ್ತಾರೆ ಅಂತ ನಿಮಗೆ ಗೊತ್ತಿದೆ. ನಿಮಗೂ ಎಷ್ಟು ಕಿರುಕುಳ ಕೊಡ್ತಾರೆ, ನಿಮಗೂ ಎಷ್ಟು ಕಾಟ ಕೊಟ್ಟಿದ್ದಾರೆ. ನೀವು ಎಷ್ಟು ಕಿರುಕುಳ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾವು ನಮ್ಮಷ್ಟು ಅದೇನು ಸಿದ್ದರಾಮಯ್ಯರು ಕೆಟ್ಟೋದು ನಾವು ಇಲ್ಲ. ನಾವು ಇಲ್ಲಿ ಭಾಳ ನೋಡ್ರಿ ಪ್ರತಿಪಕ್ಷ ನಾಯಕರು ಎಷ್ಟು ಸ್ನೇಹಜೀವಿಗಳು, ಎಷ್ಟು ಹೇಳಿದ್ರು ಸಮಾಧಾನದಲ್ಲಿ ಮಾತಾಡ್ತೀವಿ. ಹಂಗೇನಿಲ್ಲ ನಾವು. ತನ್ವಿ ಶೇಟ್ ಆಗಲಿ, ಇನ್ನು ಬೇರೆಯವ್ರಿಗೆ ನಿಮಗೂ ಗೊತ್ತಿದೆ. ಇಂಟೆಲಿಜೆನ್ಸ್ ವರದಿ ಪರಮೇಶ್ವರ್ಗೂ ಗೊತ್ತಿದೆ. ಎಲ್ಲ ನೀವು ಹೆಂಗೆ ಹೇಳ್ಕೊಡ್ತೀರ ಹಂಗೆ ಮಾಡ್ತೀನಿ ಕೃಷ್ಣ ಬೈರೇಗೌಡ್ರೆ. ಅಲ್ಲ ಅಂದರೆ ನಾವು ನೋಡ್ರಿ ಅಷ್ಟು ಉಗ್ರವಾಗಿ ಸಿದ್ದರಾಮಯ್ಯನವ್ರ ಹಂಗೆ ಉಗ್ರವಾಗಿರಲ್ಲ, ಉಗ್ರ ಸ್ವರೂಪ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ. ಕೃಷ್ಣ ಬೈರೇಗೌಡ್ರೆ, ನಾವು ಹೇಳೋದು ಸಮಾಧಾನದ ನಡವಳಿಕೆ ಇದೆ ನಮ್ಮ ಪ್ರತಿಪಕ್ಷದ್ದು. ಸಿದ್ದರಾಮಯ್ಯನವ್ರ ಹಂಗೆ ಉಗ್ರವಾಗಲ್ಲ, ತೊಡೆ ತಟ್ಟಲ್ಲ, ಏನು ಮಾಡಲ್ಲ ನಾವು. ನಮ್ಮಲ್ಲೇನು ಒಂದೇ ನಿಮಿಷ, ನಮ್ಮಲ್ಲೇನು ವ್ಯತ್ಯಾಸ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.